ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್. ಫೈನಲಿ ನಮ್ಮದು ಸಮ್ಮರ್ ಹಾಲಿಡೇಸು ನಮ್ಮ ಊರಲ್ಲೇ ಸ್ಟಾರ್ಟ್ ಆಗೋದು. ಇಷ್ಟು ದಿನ ಮೈಸೂರಲ್ಲೇ ಇದ್ವಿ. ಸೊ ಎಷ್ಟೊತ್ತಿಗೆ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಫೈನಲಿ ನಮ್ಮ ಊರಿಗೆ ಬಂದ್ವಿ. ಸೊ ಅದ್ರ ನೆಕ್ಸ್ಟ್ ಡೇ ಎದ್ದ ತಕ್ಷಣ ಫ್ರೆಶ್ ಮಾರ್ನಿಂಗು, ಎಷ್ಟು ಗ್ರೀನರಿ ಇದೆ, ನಾವು ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೋತಿದ್ವಿ ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳೋದೇ ಆಗುತ್ತೆ ಪ್ರತಿ ಸಲ ಊರಿಗೆ ಬಂದಾಗಲೂ ಅಷ್ಟೇ. ಒಂದು ದಿನ 2 ದಿನ ಬಂದರೆ ಅಷ್ಟು ಆಗಲ್ಲ. ನಾವು ಆಲ್ಮೋಸ್ಟು ಕೆಳಗಡೆನೇ ಅದು ಇದು ಮಾತಾಡಿಕೊಂಡು ಹಾಗೆ ಹೀಗೆ ಸ್ಪೆಂಡ್ ಮಾಡ್ತೀವಿ ಟೈಮ್ನ. ಆದರೆ ಹೀಗೆ ಲಾಂಗ್ ಡೇಸ್ ಬಂದಾಗ ನಾವು ಹಳೇದು ನಮ್ಮದು ಓದ್ತಿರುವಾಗ ಆಗಿರ್ಬೋದು, ಆಟ ಆಡೋದೆಲ್ಲ ರೀಕಾಲ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಪ್ರಕೃತಿನ ನೋಡಿಬಿಟ್ಟು ಹಾಗೆಯೇ ಪ್ರಕೃತಿ ಮಧ್ಯೆ ನಾನು ಒಂದು ಸಣ್ಣ ಮುದ್ರಾ ಯೋಗ ಮಾಡಿದೆ. ಮುದ್ರಾ ಯೋಗ ಯಾರು ಬೇಕಾದರೂ ಮಾಡ್ಬೋದು, ಎಲ್ರಿಗೂ ಗೊತ್ತು. ತುಂಬಾ ಈಸಿ, ಎಂಥ ವಯಸ್ಸಾದವ್ರೂ ಕೂಡ ಮಾಡ್ಬೋದು. ಅವರಿಗೆ ಪದ್ಮಾಸನ ಆಗಿರ್ಬೋದು, ಚಪ್ಪಲ್ಗಟ್ಟೆ ಹಾಕ್ಕೊಳ್ಳೋದಾಗಿರ್ಬೋದು. ಅದು ಇಲ್ಲ ಅಂತ ಅಂದರೆ ಅವರು ಆಲ್ಮೋಸ್ಟ್ ಚೇರಲ್ಲೇ ಕೂತ್ಕೊಂಡು ಮುದ್ರಾ ಯೋಗನ ಮಾಡ್ಬೋದು. ಮುದ್ರಾ ಯೋಗದಿಂದ ಎಷ್ಟು ಎಫೆಕ್ಟ್ ಇದೆ ಅಂದರೆ, ನಾರ್ಮಲಾಗಿ ನಾವು ಏನು ಯೋಗ ಮಾಡ್ತೀವಿ ಅಷ್ಟೇ ಎಲ್ಲ ಯೂಸ್ಫುಲ್ ಆದಂತಹ ಅದು ಈ ಮುದ್ರಾ ಯೋಗದಲ್ಲಿ ಇದೆ. ಇವನ್ ನಿದ್ದೆ ಬರಲ್ಲ ಅಂತ ಏಜ್ಡ್ ಪೀಪಲ್ಸ್ಗೆ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಆ್ಯಂಡ್ ಡಯಟೀಷಿಯನ್ ಲೈಕ್ ಸಣ್ಣ ಆಗೋಕ್ಕೂ ಇದೆ. ಪ್ರತಿ ಒಂದಕ್ಕೂ ಮುದ್ರಾ ಯೋಗದಲ್ಲೂ ಮೆಡಿಸನ್ ಇದೆ. ಸೊ ಅದನ್ನು ನಾವು ತುಂಬಾ ತಿಳ್ಕೊಂಡು ಯೂಸ್ ಮಾಡ್ಕೊಬೇಕು. ನಾನು ಮುದ್ರಾ ಯೋಗದ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಇದು ಆ್ಯಕ್ಚುಲಿ ತುಂಬಾ ಆ್ಯಕ್ಟಿವಿಟೀಸ್ದೆಲ್ಲ ಇದೆ. ಸೊ ಇಲ್ಲಿ ಹೇಳ್ತಾ ಹೋದರೆ ಅಷ್ಟು ಟೈಮ್ ಸಾಕಾಗಲ್ಲ ಅಂತ ಪರ್ಸ್ನಲಿ ನನಗೆ ಫೀಲ್ ಆಗುತ್ತೆ. ಸೊ ಅದರಿಂದ ನನಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನಾನು ಮುದ್ರಾ ಯೋಗನ ಮಾಡಿದೆ. ಆಮೇಲೆ ಸ್ವಲ್ಪ ಆಕ್ಯುಪ್ರೆಷರ್ ಇರುತ್ತಲ್ಲ, ಅದನ್ನು ನಾವು ಮಾಡ್ಬೋದು. ಜಸ್ಟ್ ಇವಾಗ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ, ಜಸ್ಟ್ ಹಾಗೆ ಕೈಲಿಯಾಗೆ ಒಂದೆರಡು ಮಾಡಿದೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಾನು ಉಳಿದಂತಹ ಟೈಮ್ನ ಯೂಸ್ ಮಾಡಿಕೊಂಡು ಧ್ಯಾನ ಮಾಡಿದೆ. ಧ್ಯಾನಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀನಿ ನಾನು. ತುಂಬಾ ಪೀಸ್, ರಿಲ್ಯಾಕ್ಸ್ ಆಗುತ್ತೆ. ನಮಗೆ A to Z ಏನು ಬೇಕು, ಬಾಡಿ ಕಾಮ್ ಆಗೋದು ಎಲ್ಲನೂ ರಿಲೀಸ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಇಡೀ ದಿನ ಫುಲ್ ಆ್ಯಕ್ಟಿವ್ ಆಗಿರ್ಬೋದು. ಇವತ್ತು ಯಾಕೋ ಆಗ್ತಿರ್ಲಿಲ್ಲ. ನಾರ್ಮಲಾಗಿ ನಾನು ಯೋಗ ಅಥವಾ ಎಕ್ಸಸೈಸ್ ಆ ಥರ ಏನಾದರೂ ಮಾಡ್ತಿದ್ದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಮುದ್ರಾ ಯೋಗ ಮಾಡಿದ್ರೆ ಆಲ್ಮೋಸ್ಟ್ ಈಕ್ವಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಜಾಸ್ತಿ ಟೈಮ್ ಮಾಡಿದ್ರೂ ನಮಗೇ ತುಂಬಾ ಯೂಸ್ಫುಲ್. ನೋಡಿ, ನಮ್ಮ ಪುರಾತನದಿಂದನೂ ಇದನ್ನು ಇಂಡಿಯಾದವ್ರೇ ಹಿಡ್ದಿರೋದು. ನಮಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಮಾಡೋದಕ್ಕೋಸ್ಕರ ಯಾವ ಥರ ಯೋಗನೆಲ್ಲ ಕಂಡಿಡ್ತಾ ಇದ್ದಾರೆ ನೋಡಿ. ರಿಯಲಿ ಗ್ರೇಟ್. ನಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ, ಬಟ್ ನಾವು ಯಾವ ಥರ ಯೂಸ್ ಮಾಡ್ಕೋತೀವಿ ಅದು ನಮ್ಮಲ್ಲಿ ಬಿಟ್ಟಿರೋದಷ್ಟೇ. ಹಾಗೆಯೇ ಯೋಗ ಎಲ್ಲ ಮಾಡಿ ಧ್ಯಾನನೂ ಮಾಡಿ ಕೆಳಗಡೆ ಬಂದೆ. ಕೆಳಗಡೆನೂ ಯೂಶ್ವಲಿ ನನಗೆ ಒಂದು ಆ ಕಡೆ ಈ ಕಡೆ ಎಲ್ಲ ನಮ್ಮ ಮನೇಲಿ ಏನೇನು ಗಿಡ ಬೆಳೆದಿದೆ, ಈಗ ಸಮ್ಮರ್ಗೆ ಏನೇನು ಹೊರ್ಟೋಗ್ಬಿಟ್ಟಿದೆ, ಏನೇನು ಇದೆ ಅನ್ನೋದು ಸ್ವಲ್ಪ ಗ್ರೀನರಿ ಮೇಲೆ ನನಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಯೂಶ್ವಲಿ ನಮ್ಮ ಮನೇಲಿ ನಮ್ಮ ಅಮ್ಮನ ಬಿಟ್ಟರೆ ಸೆಕೆಂಡ್ ನಾನೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು. ನಾನು ಇಲ್ಲಿದ್ದಿದ್ರೆ ಅಷ್ಟು ಇದಾಗ್ತಿರ್ಲಿಲ್ಲ, ಬಟ್ ನಾನು ತುಂಬ ದಿನ ಆದಮೇಲೆ ಬಂದಿರೋದ್ರಿಂದ ಏನೋ ಒಂಥರ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋ ಫೀಲು. ಯೂಶ್ವಲಿ ಎಲ್ರಿಗೂ ಅದೇ ಇರುತ್ತಲ್ಲ. ಸೊ ಹಾಗೆಯೇ ವಾಕ್ ಮಾಡ್ತಿರುವಾಗ ನಮ್ಮ ಮನೆ ಮಕ್ಳುಗಳು ಫೀಲ್ಡ್ಗೆ ಹೋಗ್ಬಿಟ್ಟು ವಾಪಸ್ ಬಂದರು. ಸೊ ಅವ್ರು ಬಂದಮೇಲೆ ಇನ್ನು ಅವ್ರದ್ದು ಕೇರಿಂಗೇ ಆಗುತ್ತೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ, ಆಲ್ಮೋಸ್ಟ್ ತುಂಬ ಟೈಮ್ ಆಗಿತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮದು ನೆಕ್ಸ್ಟ್ ರೊಟೀನ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಇದು ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನಂದು ಡೇ ಸ್ಟಾರ್ಟ್ ಆಗೋದು ಎಕ್ಸಸೈಸ್ ಲೈಕ್ ಯೋಗ ಎಲ್ಲ ಮಾಡಿ ಕೆಳಗಡೆ ಬಂದೆ. ಇವತ್ತು ನಮ್ಮ ಡ್ಯಾಡಿ ಫ್ರೆಶ್ ಎಳ್ನೀರು ತೋಟದಿಂದ ಆವಾಗ ತಾನೇ ತಂದು ಎಲ್ಲರಿಗೂ ಕೊಚ್ಕೊಡ್ತಾಯಿದ್ರು. ಡೈಲಿ ಸಿಗಲ್ಲ ಈ ಸಮ್ಮರಿಗೆ, ಬಟ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಯೂಶ್ವಲಿ ತುಂಬ ದಿನದಿಂದ ಕುಡ್ದಿಲ್ಲ ಅಂತಲೇ ಏನೋ ತುಂಬಾ ಟೇಸ್ಟಿ ಇತ್ತು. ಅದು ಅರ್ಲಿ ಮಾರ್ನಿಂಗ್ ಕುಡ್ದಿರೋದ್ರಿಂದ ಫುಲ್ ತುಂಬಾ ರಿಲ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಆಲ್ಮೋಸ್ಟ್ ಎಲ್ಲರೂ ಫೀಲ್ ಮಾಡಿರ್ತೀರ ಅನ್ಕೋತೀನಿ. ಬೆಳಗ್ಗೆ ಎಳ್ನೀರು ಕುಡಿಯೋದು ಎಷ್ಟು ಒಳ್ಳೆಯದು, ಬಾಡಿಗೂ ಎಷ್ಟು ತಂಪಾಗುತ್ತೆ ಆ್ಯಂಡ್ ಯಾವ ಥರ ಅನಿಸುತ್ತೆ, ಫೀಲಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಆದಮೇಲೆ ಮಕ್ಕಳದೆಲ್ಲ ಫ್ರೆಶ್ ಅಪ್ ಆದಮೇಲೆ ಅವ್ರದ್ದು ಆ್ಯಕ್ಟಿವಿಟೀಸ್ ಜಾಸ್ತಿ ಸ್ಟಾರ್ಟ್ ಆಯಿತು. ಬೆಳಗ್ಗೆನೇ ಅವ್ರಿಗೂ ಇದು ಒಂದು ಆ್ಯಕ್ಟಿವಿಟೀಸ್ ಮಾಡಿಸಿದ್ವಿ ಮನೇಲಿ. ಆ್ಯಕ್ಚುಲಿ ಮಾಡಿಸ್ತಾನೆ ಇರ್ತೀವಿ ಅವಾಗವಾಗ. ನಮಗೆ ಫ್ರೀ ಆದಾಗ ಅವ್ರಿಗೆ ಯಾವಾಗಲೂ ಫ್ರೀ ಇರ್ತಾರೆ. 24/7 ಬೇಕಾದ್ರೆ ರಾತ್ರಿ ನಿದ್ದೆನೂ ಮಾಡಲ್ಲ, ಮಧ್ಯಾಹ್ನ ಊಟನೂ ಮಾಡಲ್ಲ ಆ ಥರ. ಬಟ್ ನಾವು ಸ್ವಲ್ಪ ಅವ್ರಿಗೆ ಈ ಥರ ಎಂಗೇಜ್ ಆಗಲಿ ಅಂತ ಅಂದ್ಬಿಟ್ಟು ಮನೆ ಹತ್ರ ಈ ಥರ ಬಿಡಿಸೋದು ಡಮ್ಸ್ನೆಲ್ಲ ಆ ಥರ ಮಾಡಿಸಿದ್ವಿ. ಸೊ ಎಲ್ಲರೂ ಆಲ್ಮೋಸ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗೇ ಹಾಡ್ತಾರೆ.
ಸೊ ಅದೇ ಥರ ಹಾಡಿದ್ರು, ಫುಲ್ ಕಾಂಪಿಟೇಷನಲ್ಲಿ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಆ ಥರ ಆಡೋದ್ರು. ಸೊ ನಮಗೂ ಬೇರೆ ಎಲ್ಲ ಅವ್ರ ಪಾಡ್ಗವರು ಸೆಲ್ಫ್ ಆಟ ಆಡೋದಕ್ಕಿಂತ ಅಟ್ಲೀಸ್ಟ್ ಈ ಥರ ಆಟ ಆಡ್ಸಿದ್ರೆ ಮುಂದೆ ಯೂಸ್ಫುಲ್ ಆಗುತ್ತೆ ಅನ್ನೋ ಥರ ಕಾನ್ಸೆಪ್ಟು. ಸೊ ಹಾಗೆಯೇ ಮಕ್ಳುಗಳನ್ನ ಫೀಲ್ಡ್ ಕೂಡ ಕರ್ಕೊಂಡು ಹೋಗ್ತೀವಿ. ಅದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಹೋಗಲಿಲ್ಲ, ಅದಕ್ಕೆ ಫೀಲ್ಡಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮೂರಿನಲ್ಲಿರೋಂತಹ ಫೀಲ್ಡ್ ಗ್ರೌಂಡ್ ಏನಿದೆ ಅದು ತುಂಬಾ ದೊಡ್ಡದು. ಆಲ್ಮೋಸ್ಟು ಅಲ್ಲಿ ಸ್ಟೇಟ್ ಲೆವೆಲ್ ಗೇಮ್ಸ್ನೂ ಕೂಡ ಆಡ್ತಾರೆ. ಆ್ಯಂಡ್ ಈ ಲೈಕ್ ಪೊಲಿಟಿಷಿಯನ್ಸ್ ಅವರೆಲ್ಲ ಬರ್ತಾರಲ್ಲ, ಅವ್ರದ್ದು ಇವನ್ ಕೇಸ್ ಫ್ಲೈಟ್ಸಲ್ಲಿ ಏನಾದ್ರು ಬಂದರೆ ಅದು ಕೂಡ ಇದೇ ಫೀಲ್ಡಲ್ಲಿ ಲ್ಯಾಂಡ್ ಆಗೋದು 2-3 ಸಲ ಆ ಥರ ಆಗಿದೆ. ಸೊ ಅದಕ್ಕೋಸ್ಕರ ಅಷ್ಟು ತುಂಬ ಅದು ಆಲ್ಮೋಸ್ಟ್ ತುಂಬಾ ಫ್ಲೈಟ್ಸು 4 ಫ್ಲೈಟ್ಸು 5 ಫ್ಲೈಟ್ಸ್ ಅಷ್ಟು ಲ್ಯಾಂಡ್ ಆಗ್ಬೋದು, ಅಷ್ಟು ಸ್ಪೇಸ್ ಇದೆ ನಮ್ಮೂರು ಫೀಲ್ಡ್, ಅಷ್ಟು ದೊಡ್ಡದಿದೆ. ಸೊ ಈ ಟೈಮಲ್ಲಿ ಬೇರೆ ಪ್ಲೇಯರ್ಸ್ ಇರೋಲ್ಲ. ಆ್ಯಕ್ಚುಲಿ ಅವ್ರ ಪ್ರಾಕ್ಟೀಸ್ ಎಲ್ಲ ಮುಂಚೆನೇ ಇರುತ್ತೆ. ಆಲ್ಮೋಸ್ಟ್ 7:30 ಆ ಥರ ಹೊರಟೋಗ್ಬಿಟ್ಟಿರ್ತಾರೆ. ಇವರು ಆಮೇಲೆ ಹೋಗೋದು ಆಲ್ಮೋಸ್ಟ್ 8 o'clock ಆ ಥರ ಹೋಗೋದು. ಸೊ ಯಾರೂ ಇರಲ್ಲ, ಅದೊಂದು ಅಡ್ವಾಂಟೇಜು. ಈ ಥರ ಕೋನ್ ಹಾಕ್ಬಿಟ್ಟು ಈ ಥರ ಆ್ಯಕ್ಟಿವಿಟೀಸ್ನ ಇವ್ರಿಗೆ ಮಾಡಿಸಿದ್ವಿ, ಕ್ರಿಕೆಟ್ ಆಡಿಸಿದ್ವಿ ಮುಂಚೆ. ಸೊ ಈ ಥರ ಫ್ರೀಯಾಗಿದ್ದರೆ ಗ್ರೌಂಡು ಎಲ್ಲ ಯಾರೂ ಇರಲ್ಲ, ತುಂಬಾ ಪೀಸಾಗಿ ನೀಟಾಗಿ ಆಡಿಸ್ಬೋದು. ಅವ್ರಿಗೂ ಅಷ್ಟೇ ಯಾವುದೇ ಥರ ಭಯ ಇರಲ್ಲ, ಏನೂ ಇಲ್ಲ, ನೀಟಾಗಿ ಆಡ್ತಾರೆ. ಆ್ಯಂಡ್ ತುಂಬಾ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಯೂಶ್ವಲಿ ನಾವು ಸಮ್ಮರ್ ಹಾಲಿಡೇಸಲ್ಲಿ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಏನಾದರೂ 1 ದಿನ 2 ದಿನ ಆ ಥರ ಏನಾದರೂ ಊರಿಗೆ ಬಂದರೆ ಸ್ವಲ್ಪ ಹೋಗೋದು ಕಷ್ಟ ಆಗುತ್ತೆ, ಮನೆ ಹತ್ರನೇ ಆಟಾಡ್ಕೊತಾರೆ. ಈ ಥರ ಏನಾದರೂ ಲಾಂಗ್ ಡೇಸ್ ಏನಾದರೂ ನಾವು ಊರಿಗೆ ಬಂದರೆ ಈ ಥರ ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಇದೇ ಫಸ್ಟ್ ಮಾಡಿಸ್ತಿರೋದು. ಮನೆ ಹತ್ರನೇ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ವಿ. ಬಟ್ ಫೀಲ್ಡಿಗೆ ಮಾತ್ರ ಬರ್ತಿದ್ರು, ಓಡ್ತಿದ್ರು, ಇಲ್ಲ ಮರಳಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಿದ್ರು. ಈ ಸಲ ಆ್ಯಕ್ಟಿವಿಟೀಸು ಎಲ್ಲನೂ ದೊಡ್ಡವರಾಗ್ತಿದ್ದಾರಲ್ವ, ಸೊ ಆ್ಯಕ್ಟಿವಿಟೀಸ್ ಎಲ್ಲನೂ ಮಾಡಿಸಿದ್ರೆ ಅವ್ರಿಗೂ ಒಂದು ಮುಂದೆ ಯೂಸ್ಫುಲ್ ಆಗುತ್ತೆ. ಸೊ ಅವರು ಎಲ್ಲ ಮೀನ್ಸ್ ಮರ್ತೋಗಬಾರ್ದು ಅನ್ನೋ ಇಂಟೆನ್ಷನಿಂದ ಮಾಡಿಸ್ತಾ ಇದ್ವಿ. ಬಟ್ ತುಂಬಾ ಖುಷಿಯಾಗಿ, ಎಸ್ಪೆಷಲಿ ತುಂಬ ಎನರ್ಜಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಒಬ್ರಿಗಿಂತ ಒಬ್ಬರು ಕಾಂಪಿಟಿಷನ್ಗೆ. ಸೊ ಅದು ಮೇಯ್ನ್ ಬೇಕಾಗಿರೋದಲ್ವ ಮಕ್ಕಳಿಗೆ. ಸೊ ಇಷ್ಟೆಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ. ಇಷ್ಟು ಸಮ್ಮರ್ ಆ್ಯಕ್ಟಿವಿಟೀಸ್ ಫಾರ್ ಕಿಡ್ಸ್.